ಬಂದೆ ಅಣ್ಣ. ಬಮ್ಮ 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 ಬಮ್ಮ. ಸುಮತಿ ರೆಡಿನಾ? ಏನಣ್ಣ? ಬಾ ಕುತ್ಕೋ ಬಾ. ಸುಮತಿ ತಂದೇರಿ. ತೊಂಬ 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 ಬಿಸಿದೇರಿ. ಅಮ್ಮ ಚಿಕ್ಕ ಪಿಸು ಎಲ್ಲಿ? ಆನು ಅಲ್ಲ ರೀ, ಊಟ ಮಾಡುವಾಗ ಮೊದಲನೇ ತುತ್ತು ಅವಳಕ್ ತಿನ್ನಿಸ್ತಿದ್ರಿ, ಓಕೆ. ಈಗ ಸ್ನಾಕ್ಸ್ ಕೂಡ ಮೊದಲನೇ ತುತ್ತು ಅವಳಕ್ ತಿನ್ಸಿ ತಿನ್ನೋದಾ? ಸುಮತಿ ಏನ್ ಸುಮತಿ ನೀನು ಇನ್ ಸ್ವಲ್ಪ ದಿನಪ್ಪ ನಾನ್ ಸ್ನಾಕ್ಸ್ ತಿನ್ಲಿ, ನೀರ್ ಕುಡಿಲಿ, ಕಾಫಿ ಕುಡಿಲಿ, ಏನೇ ಆದ್ರೂ ನನ್ನ ತಂಗಿ ಜೊತೆ ಹಂಚ್ಕೊಂಡು ತಿಂದೆ ಆಮೇಲೆ ನಾನು ತಿನ್ನೋದು. ಏನೀಗ? ಹೌದಾ? ಹಾಗಾದ್ರೆ ಮಾತ್ರೆ ಕೊಡ್ತೀನಿ, ಮೊದ್ಲು ಅವಳಕ್ ಕೊಟ್ಟು ಆಮೇಲೆ ನುಂಗದ? ತಪ್ಪೇನು? ನಾನ್ ಕಾಯಿಲೆ ಟ್ಯಾಬ್ಲೆಟ್ ತಗೋತೀನಿ, ನನ್ನ ತಂಗಿಗೆ ಶಕ್ತಿಗೋಸ್ಕರ ವಿಟಮಿನ್ ಟ್ಯಾಬ್ಲೆಟ್ ಕೊಡಿಸ್ತೀನಪ್ಪ. ಏನೀಗ ನಿನ್ ಪ್ರಾಬ್ಲಮ್? ಅಚ್ಚು, ಒಂದಂತೂ ನಿಜಮ್ಮ, ನಿನ್ ಮದ್ವೆ ಆಗಿ ಹೋದ್ಮೇಲೆ ನಿಮ್ ಅಣ್ಣನ ನಾನ್ ಹ್ಯಾಗ್ ನೋಡ್ಕೋಬೇಕು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ಯಾಕದ್ಕೆ ಪಾಪ ಹಾಗೆ ಹೇಳ್ತೀರಾ? ಇನ್ನೇನಮ್ಮ, ಇತ್ತೀಚೆಗೆ ಅವರಲ್ಲಿ ಆಗ್ತಿರೋ ಚಿಕ್ಕ ಚಿಕ್ಕ ಬದಲಾವಣೆ ಗಮನಿಸಿದ್ಯಾ ನೀನು? ಏನಂತ ಬದಲಾವಣೆ? ನನ್ ಕಣ್ಣಿಗೇನು ಬೀಳ್ತಿಲ್ವಲ್ಲ? ಸರಿ ಹೋಯ್ತು ಬಿಡು. ನೀನ್ ಮದ್ವೆ ಆಗಿ ಹೋದ್ಮೇಲೆ ನಿಮ್ ಅಣ್ಣನ್ ಕತೆ ಏನಾಗ್ಬಿಡುತ್ತೆ ಅಂದ್ರೆ, ಈಗ ನೀನ್ ಬೇಕು ಅಂತ ರಾಘವ್ ಹಠ ಮಾಡ್ತಿಲ್ವಾ, ಅದೇ ತರ ಇವ್ರು ನೆಲದ ಮೇಲ್ ಬಿದ್ದು ಉರುಳಾಡಿ ಹಠ ಮಾಡದೆ ಹೋದ್ರೆ ಅದೇ ನನ್ ಪುಣ್ಯ. ಸುಮತಿ ಯಾಕೋ ನಿಂದು ಜಾಸ್ತಿ ಆಯ್ತು. ನಾನು ಆತರ ಎಲ್ಲ ಮಾಡ್ತೀನಾ? ರೀ, ನೀವ್ ಆತರ ಮಾಡಲ್ಲ, ಅದಕ್ಕೇನ್ ಜಾಸ್ತಿನೇ ಮಾಡ್ತೀರಾ. ನನಗೆ ಬರೀ ಡೌಟ್ ಅಲ್ಲ, ಗ್ಯಾರಂಟಿನೇ ಇದೆ. ಅಮ್ಮ ನೋಡಮ್ಮ, ನೀನ್ ನನ್ ಜೊತೆಲಿರುವಾಗ್ಲೇ ನಿಮ್ಮ ಅತ್ತಿಗೆ ಎಷ್ಟು ರೇಗಿಸ್ತಾಳೆ. ನೀನ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನಗೆ ಹೆಂಗೆಲ್ಲಾ ರೇಗಿಸ್ಬೋದು ಇವಳು. ಹೌದಲ್ವಾ ವೀರು? ಅದ್ಕೆ ನೀವೇನಾದ್ರೂ ಇದೇ ತರ ಮಾಡ್ತಿದ್ರೆ ಆಮೇಲೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಅಣ್ಣ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಯಾರು? ನಿಮ್ ಅಣ್ಣ ನನ್ನ ಹತ್ರ ಹುಷಾರಾಗಿರ್ಬೇಕು. ಸರಿಯಾಗಿ ಹೇಳ್ದೆ ಹೋಗಮ್ಮ. ಆದ್ರೆ ನಿಮ್ ಅಣ್ಣ ಹಠ ಮಾಡ್ಬಾರ್ದು ಅಂದ್ರೆ ಅದಕ್ಕೊಂದು ಉಪಾಯ ಇದೆ. ಏನ್ ಹೇಳಿ ಅದು? ಸುಶಾಂತ್ ಅವ್ರನ್ನ ಮನೆ ಎಳಿಯಾಗಿ ಕಳಿಸ್ತೀನಿ ಅಂತ ಹೇಳಿದಾರಲ್ವಾ? ಅವ್ರು ಹೇಳಿದ್ರು, ನಾನ್ ಬೇಡ, ಸಂಪ್ರದಾಯ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಏನೀಗ ಅದಕ್ಕೆ? ಅದು ಬೇಡ, ಓಕೆ. ಆದ್ರೆ ಅದ್ರ ಬದಲು ಇನ್ನೊಂದು ರೂಟ್ ಇದೆ. ಏನಾ ರೂಟು? ತವ್ರ ಮನೆ ಬಾಗಿನ ಅಂತ ನೀನೇ ನಿಮ್ ಅಣ್ಣನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಮ್ಮ. ಹೊಸ ತರ ಇರುತ್ತೆ. ಕೇಳಿಸ್ಕೊಂಡ? ಹೊಸ ಸಂಪ್ರದಾಯಕ್ಕೆ ನಿಮ್ಮ ಅತ್ತಿಗೆ ನಾಂದಿ ಹಾಡ್ತಿದ್ದಾಳೆ. ಅಲ್ಲಮ್ಮ, ನಾನ್ ನಿನ್ ಜೊತೆಲಿ ಬರಕ್ಕಾಗತ್ತೆ? ಏನಮ್ಮ ನಿಮ್ಮ ಅತ್ತಿಗೆ? ಬಂದ್ಬಿಡೋಣ, ನೀನು ತಲೆ ಕೆಡ್ಸ್ಕೋಬೇಡ. ನನ್ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಅದ್ಕೆ ಕತೆ ಏನು? ಅಯ್ಯ, ಅವಳು ಅವ್ರ ಅಣ್ಣನ ಮನೆಗೆ ಹೋಗ್ತಾಳೆ ಬಿಡಮ್ಮ. ಕರೆಕ್ಟು. ಸರಿ, ಹಾಗೆ ಮಾಡೋಣ. ಹೌದರಿ? ರೀ, ನೀವ್ ನಿಮ್ ತಂಗಿ ತೇರ್ ಹೇಳ್ಕೊಂಡ್ ಹೋದ್ರುನು ವಾಪಸ್ ಇಲ್ಲಿಗೆ ಬರ್ಬೇಕು. ವೀರಣ್ಣನ್ ವೀರಾವೇಶ ಸುಮತಿ ಸಮಾಧಾನದಿಂದನೇ ಸಮಾವೇಶಗೊಳ್ಬೇಕು. ಅರ್ಥ ಆಯ್ತಾ? ಅಣ್ಣ, ವಾಟ್ ಇಸ್ ದಿಸ್? ಅದಕ್ಕೆ ಈ ತರ ಎಲ್ಲ ಮಾತು ಯಾವಾಗ ಕಲ್ತ್ರು? ಅಮ್ಮ, ನನಗನ್ಸುತ್ತೆ ಎಲ್ಲ ನೀನ್ ಕೊಟ್ಟರು ಟ್ರೈನಿಂಗ್ ಇರ್ಬೇಕು ಅಂತ. ಏನು ಇಷ್ಟೊತ್ತವರೆಗೂ ನಿನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೆ. ನಿನ್ಗೆ ಅದಕ್ಕೆ ಮತ್ತೆ ಸರಿ. ಅದ್ಕೆ ಸ್ವಲ್ಪ ಜಾಸ್ತಿ ಬೈರಿ. ಅದಕ್ಕೆ ಇಲ್ಲಿ ಸರಿ ಹೋಗ್ತಿಲ್ಲ. ಅದಕ್ಕೆ ಅಮ್ಮಮ್ಮಮ್ಮಮ್ಮ, ನೀನು ನನ್ ಬೈತ್ಯಾ? ತಗೋ, ಶಕ್ತಿ ಬೇಕಲ್ಲ. ಎಲ್ಲಿ? ಏನ್ ಶಕ್ತಿ? ನೀನೆ ತಿನ್ನು ಈ ಶಕ್ತಿನ. ನನ್ಗೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಆಯ್ತಾ? ಅಲ್ಲಪ್ಪ, ಇಷ್ಟೊಂದು ಕೈ ನೋವು ಇಟ್ಕೊಂಡು ಟೈಪ್ ಮಾಡ್ತಿದ್ಯಲ್ಲ, ಡಿಕ್ಟೇಟ್ ಮಾಡು, ನಾನು ಟೈಪ್ ಮಾಡ್ತೀನಿ. ಪರವಾಗಿಲ್ಲ, ಆಗೋಯ್ತು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಮುಗಿಸ್ಬಿಡ್ತೀನಿ ನಾನು. ಅದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ, ಕಾಪಿ ಪೇಸ್ಟ್ ಮಾಡಬೇಕು. ನಾನೇ ಮಾಡ್ತೀನಿ. ಹೇಳಿದ ಮಾತು ಕೇಳಲ್ಲ ಅಲ್ವಾ ನೀನು? ಮೊದ್ಲಿಂದಾನು ನೀನ್ ಹಠ ಜಾಸ್ತಿ. ಒಂದ್ ನಿಮಿಷ, ಫೋನ್ ಬರ್ತಿದೆ. ಸುಕ್ಕು, ಅಳಿಯಂದ್ರಿಗೆ ಫೋನ್ ಮಾಡಿದ್ದ? ಮಾಡಿದ್ನಮ್ಮ. ಊಟಕ್ಕೆ ಇಲ್ಲಿಗೆ ಬರೋದಕ್ಕೆ ಹೇಳ್ಬಿಡು. ಇಲ್ಲಮ್ಮ, ಅದು ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾನ ಅವನು. ಎಲ್ಲಿ ಕೊಡಿಲಿ. ಏನಪ್ಪ ಸುಶಾಂತ, ಇದು ಈ ಸಮಯದಲ್ಲಿ ಕೆಲಸ ಮಾಡ್ಬೇಕೇನೋ? ಅಮ್ಮ, ಒಂದು ಅರ್ಜೆಂಟ್ ಲೆಟರ್ ಕಳಿಸ್ಬೇಕಾಗಿತ್ತು, ಅದನ್ನ ಇಮಿಡಿಯೇಟ್ ಆಗಿ ಕಳಿಸ್ಬೇಕಿತ್ತು. ಅತ್ತೆ, ಈಗ ಹೇಳಿ ನೀವು. ಇಷ್ಟೊತ್ತು ನಾನು ಅದನ್ನೇ ಹೇಳ್ತಿದ್ದೀನಿ. ನಿಮ್ 2 ಗಂಡು ಮಕ್ಳು ಹೇಳಿದ ಮಾತೆ ಕೇಳಲ್ಲ ಅಂತಾರೆ. ಮಗ್ನೆ,
ನನ್ ಮಾತ್ ಕೇಳಪ್ಪ. ನಿನ್ ಮದ್ವೆ ಮುಗಿಯೋವರೆಗೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ನಿನ್ಗೆ ಅರ್ಶನ ಹಚ್ಚಿ ಸ್ನಾನ ಮಾಡಿಸ್ಬಿಟ್ರೆ ಹಸಿ ಮೈಯಾಗೋಗುತ್ತೆ. ಆಮೇಲಂತೂ ನೀನ್ ಇಡೋ ಒಂದೊಂದ್ ಹೆಜ್ಜೆನೂ ಯೋಚನೆ ಮಾಡಿ ಹುಷಾರಾಗಿಡ್ಬೇಕು. ಯಾವ ಅಡ್ಡಿ ಆತಂಕ ಇಲ್ದೆ ಮದ್ವೆ ಮಾತ್ರ ಚೆನ್ನಾಗ್ ನಡಿಬೇಕು ಕಂದ. ಅಲ್ಲಿವರೆಗೂ ನಾವೆಲ್ರೂ ಮೈಯೆಲ್ಲ ಕಣ್ಣಾಗಿಟ್ಕೋಬೇಕು ಕಣೋ. ಯಾಕತ್ತೆ ಯಾವಾಗ್ಲೂ ಮನ್ಸಲ್ಲಿ ಏನೋ ಒಂದ್ ಆತಂಕ ಭಯ ಇಟ್ಕೊಂಡೇ ಮಾತಾಡ್ತಿರಲ್ಲ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ, ನೀವ್ ಸುಮ್ನಿರಿ. ನೋಡಿ, ಮನ್ಸಲ್ಲೇನಾರ ಇಟ್ಕೊಂಡ್ರೆ ಎಲ್ಲ ಬಿಸಾಕ್ಬಿಟ್ಟು ಆರಾಮಾಗಿರಿ. ನಿನ್ಗೆ ಅರ್ಥ ಆಗಲ್ಲ ಸಾಧನ. ನನ್ ಮನ್ಸಿನ ನೋವು ಭಯ ನಿನ್ಗೆ ಅರ್ಥ ಆಗ್ತಿಲ್ಲ. ಕೆಲವೊಂದು ಗಳಿಗೆ ಸಮಯ ಅಂತ ಹೇಳ್ತಾರಲ್ಲ, ಅದನ್ನ ಹಿರಿಯರು ಸುಮ್ನೆ ಮಾಡಿಟ್ಟಿಲ್ಲ. ನಮ್ಮಲ್ಲಿರೋ ಪ್ರತಿಯೊಂದು ಸಂಪ್ರದಾಯಕ್ಕೂ ಅರ್ಥ ಇದೆ ಸಾಧನ. ಅದ್ರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ. ನಮ್ಮ ವೈಚಾರಿಕತೆಯಲ್ಲಿ ಹಳೆ ಕಾಲದಿಂದಲೂ ವಿಜ್ಞಾನ ಇದ್ದೇ ಇದೆ. ಈಗ ನೋಡು, ಮುಹೂರ್ತಕ್ಕೆ ಬಟ್ಟೆ ತರಕ್ ಹೋಗಿದ್ವು. ನಾವ್ಯಾರು ಅನ್ಕೊಳ್ದೆ ಸುಶಾಂತನ್ ಕೈಗೆ ಗಾಯ ಆಗಿಲ್ವೇನೆ? ಮನ್ಸಿಗೇನೋ ಒಂಥರ ಅನ್ನಿಸ್ತಿದೆ ಅಷ್ಟೇ. ಅಮ್ಮ, ಈಗ ನೀನೇ ಹೇಳ್ದಲ್ಲ, ಯಾರು ಅನ್ಕೊಳ್ದೇ ಇರೋ ಥರ ಆಗುತ್ತೆ ಅಂತ. ಇದು ಹಂಗೆ ಸಹಜವಾಗಿರೋದು ಬಿಡಮ್ಮ. ಯಾಕಮ್ಮ ನೀನು? ನಾನು ಯಾವುದೋ ಜ್ಞಾನ ಇಟ್ಕೊಂಡು ಹಾಕ್ದೆ, ಡೋರು ಕೈಗೆ ಸಿಗಾಕೊಂಡ್ಬಿಡ್ತು. ಈಗ ಯಾಕಮ್ಮ ದೊಡ್ಡದು ಮಾಡ್ತಿದ್ಯಾ? ಅತ್ತೆ, ಸುಶಾಂತ್ ಹೇಳ್ತಿರೋದು ಸರಿ. ನೋಡಿ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಯಾವ ವಿಷಯನೂ ತಲೆಗೆ ಹಾಕೋಬೇಡಿ. ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅತ್ತೆ. ನೀವು ಈ ಮನೆಯ ಆಧಾರ ಸ್ತಂಭ ಅತ್ತೆ. ನೀವು ನಗ್ನಗ್ತಾ ಇದ್ರೆ ತಾನೆ ನಮಗ್ ಚೈತನ್ಯ ಬರೋದು. ಇಲ್ಲಮ್ಮ ಸಾಧನ, ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆ ವೀರಣ್ಣನ್ ತಂಗಿ ಅರ್ಚನಾ ನನ್ ಮೊಮ್ಮಗ ರಾಘವ್ಗೋಸ್ಕರ ಈ ಸಂಬಂಧ ಒಪ್ಕೊಂಡಿದ್ದಾಳೆ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಆದ್ರೆ ನಿಜ ಅದಲ್ಲ. ನಮ್ಮನೆ ದೇವತೆ ಅವ್ರ ಮನ್ಸು ಒಳಗಡೆ ಪ್ರವೇಶ ಮಾಡಿ ಈ ಸಂಬಂಧಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡ್ತಿದ್ದಾಳೆ ಅಷ್ಟೇ. ಅದಕ್ಕೆ ಈ ಸಂಬಂಧ ಯಾವುದೇ ಕಾರಣಕ್ಕೂ ಕಿತ್ತು ಹೋಗ್ಬಾರ್ದು ಅನ್ನೋ ಭಯ, ಆತಂಕ ನನ್ನ ಕಾಡ್ತಾ ಇದೆ. ಅತ್ತೆ, ಈ ಆತಂಕ ಭಯ ಎಲ್ಲ ಎಲ್ಲಿವರೆಗೂ ಇರತ್ತೆ ಹೇಳಿ? ಇರುತ್ತೆ ಕಣೆ ಸಾಧನ, ಇರುತ್ತೆ. ಎಲ್ಲಿವರೆಗೂ ಅಂದ್ರೆ ನನ್ ಮಗ ಅರ್ಚನನ್ ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಇರುತ್ತೆ. ಅವಳು ಬಂದು ನಮ್ ದೇವ್ರ ಮನೇಲಿ ದೀಪ ಹಚ್ಚೋ ತನಕ ಇರತ್ತೆ. ಅವಳು ನಮ್ಮ ಅಡಿಗೆ ಮನೇಲಿ ಹಾಲು ಉಪ್ಸೋವರೆಗೂ ಇರತ್ತೆ. ನನ್ನ ಆತಂಕ ಯಾರಿಗೂ ಅರ್ಥ ಆಗ್ತಿಲ್ಲ. ಮನೆ ಹಿರಿಯಳಾಗಿ ನನ್ ಮನ್ಸು ಹೀಗೆಲ್ಲ ಚಡ್ಪಡಿಸ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ, ಪ್ರತಿಯೊಬ್ರು ಹುಷಾರಾಗಿರಿ. ಅರ್ಚನಾ ಈ ಮನೆಗ್ ಬರೋ ತನಕ ಎಲ್ರೂ ಹುಷಾರಾಗಿರಿ. ಅವಳು ಬಂದ್ಬಿಟ್ರೆ ಸಾಕು ಕಣೋ, ಎಲ್ಲ ಸರಿ ಹೋಗ್ಬಿಡತ್ತೆ. ಅಮ್ಮ, ನಿನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತಮ್ಮ. ನೀನ್ ಹೇಳಿದ ತರ ನಮ್ಮನೆಗೆ ಬರ್ತಿರೋ ಅರ್ಚನಾ ನಮ್ಮನೆ ಕುಲದೇವತೆನೆ.